ನಾಡ ಹಬ್ಬ ಮೈಸೂರು ದಸರಾಕ್ಕೆ ಇನ್ನೇನೋ ದಿನಗಣನೆ ಶುರುವಾಗಿದೆ. ಆನೆಗಳ ನಡೆಯುವ ತಾಲೀಮು ಈಗಾಗಲೇ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಮತ್ತು ಸಂಜೆ 5:45 ಸಮಯಕ್ಕೆ ರಮನೆಯಿಂದ ಬನ್ನಿ ಮಂಟಪದವರೆಗೆ ಆನೆಗಳ ತಾಲೀಮು ಕೂಡ ನಡೀತಾನೆ ಇದೆ. ಈ ಬಾರಿ ದಸರಾದಲ್ಲಿ ಒಟ್ಟು 14 ಆನೆಗಳಿದ್ದು ಅದರಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಚಿನ್ನದ ಅಂಬರಿಯನ್ನು ಹೊರತಿದ್ದಾನೆ. ಹಾಗೇನೆ ದಾರಿ ಉದ್ದಕ್ಕೂ ಆನೆಗಳಿಗೆ ಹಣ್ಣು ಹೂಗಳನ್ನು ಕೊಟ್ಟು ಜನ ಬರಮಾಡ್ಕೊಳ್ತಿದ್ದಾರೆ. ಸುಮಾರು 58 ವರ್ಷ ವಯಸ್ಸು ಮತ್ತು 5560 ಕೆಜಿ ತೂಕ ಹೊಂದಿರುವ ಕ್ಯಾಪ್ಟನ್ ಅಭಿಮನ್ಯು ಈ ಬಾರಿ ಚಿನ್ನದ ಅಂಬಾರಿಯನ್ನು ಹೊರಲಿದ್ದಾನೆ. 2024 ದಸರಾ ಸಂಭ್ರಮದಲ್ಲಿ ಆನೆ ಅರ್ಜುನ ಇಲ್ಲ ಅನ್ನೋ ದುಃಖ ಒಂದ್ ಕಡೆ ಆದ್ರೆ, ಏಕಲವ್ಯ ಅದೇ ಸ್ಥಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿರುವ ಖುಷಿ ಕೂಡ ಇನ್ನೊಂದ್ ಕಡೆ ಇದೆ. ಆನೆಗಳು ನಡೆಯುವ ದಾರಿಯಲ್ಲಿ ಆನೆಗಳ ಪಾದಗಳಿಗೆ ಯಾವುದೇ ರೀತಿಯಾದ ಮೆಟಲ್ ಇಂದ ಹಾನಿಯಾಗಬಾರ್ದು ಅಂತೇಳಿ ಆನೆ ಹೋಗುವ ಮುಂಚೆನೆ ಮೆಟಲ್ ಡಿಟೆಕ್ಟರ್ ವ್ಯಾನ್ ಪಾಸ್ ಆಗುತ್ತೆ. ಅದರ ಹಿಂದುಗಡೆ ಗಜಪಡೆ ಗಜ ಗಾಂಭೀರ್ಯದಿಂದ ತಾಲೀಮು ನಡೆಸುತ್ತೆ. ಸಿಗೋಣ ಸೆಕೆಂಡ್ ಪಾರ್ಟ್ ಅಲ್ಲಿ.